ನಮ್ಮ ಸನಾತನ ಧರ್ಮದಲ್ಲಿ ವಿಷ್ಣುವನ್ನ ಪೂಜಿಸಲು ಏಕಾದಶಿಯನ್ನು ಅತ್ಯಂತ ಪವಿತ್ರವಾದ ಹಾಗೆ ಪುಣ್ಯ ದಿನವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ. ನಾಳೆ ಅತ್ಯಂತ ಪವಿತ್ರವಾದ ಏಕಾದಶಿಯ ದಿನವಾಗಿದೆ. ಈ ಏಕಾದಶಿಯು ಪ್ರತಿ ವರ್ಷ ಬರುವುದಿಲ್ಲ ಸ್ನೇಹಿತರೆ. 3 ವರ್ಷಗಳಿಗೊಮ್ಮೆ, ಅದು ಅಧಿಕ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಪರಮ ಏಕಾದಶಿಯಾಗಿದೆ. ಪ್ರತಿ ತಿಂಗಳು ಬರುವಂತಹ ಏಕಾದಶಿಯು ಭಕ್ತರಿಗೆ ಆತ್ಮಶುದ್ಧಿ ಹಾಗೆ ಭಕ್ತಿಯ ಸಂದೇಶವನ್ನ ತರುತ್ತದೆ. ನಾಳೆ ಬಂದಿರುವಂತಹ ಪರಮ ಏಕಾದಶಿಯು ಭಗವಾನ್ ವಿಷ್ಣು ಹಾಗೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಾದ ಪವಿತ್ರವಾದ ದಿನವಾಗಿದೆ ಸ್ನೇಹಿತರೆ. ನಿಮಗೆಲ್ಲ ತಿಳಿದಿರುವಂತೆ ಇವಾಗ ಅಧಿಕ ಮಾಸ ನಡೆಯುತ್ತಿದೆ. ಈ ಮಾಸದಲ್ಲಿ ಪ್ರತಿಯೊಂದು ದಿನವೂ ವಿಶೇಷವಾದ ಮಹತ್ವವನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಯಾಕೆ ಅಂದರೆ ಅಧಿಕ ಮಾಸವನ್ನ ವಿಷ್ಣು ದೇವನ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಬರುವಂತಹ ಈ ಅಧಿಕ ಮಾಸದ ಒಂದೊಂದು ದಿನವೂ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಈ ದಿನಗಳಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯವು ಅಂದರೆ ದೇವತಾ ಕಾರ್ಯವು ನಮಗೆ 100 ಯಜ್ಞಗಳನ್ನು ಮಾಡಿದಂತಹ ಫಲವನ್ನು ಒದಗಿಸುತ್ತದೆ. ಅಧಿಕ ಮಾಸವು ವಿಷ್ಣುವಿನ ಮಾಸವಾಗಿರುವುದರಿಂದ ಈ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಏಕಾದಶಿಯು ತುಂಬ ವಿಶೇಷವಾಗಿರುತ್ತದೆ ಸ್ನೇಹಿತರೆ. ಅಧಿಕ ಮಾಸದಲ್ಲಿ ಮೊದಲ ಏಕಾದಶಿ ಕಳೆದು ಹೋಗಿದೆ ಸ್ನೇಹಿತರೆ. ಈಗ ನಾಳೆ ಬಂದಿರುವಂಥದ್ದು 2ನೇ ಏಕಾದಶಿ. ಅದನ್ನು ಪರಮ ಏಕಾದಶಿ ಅಂತ ಕರೆಯಲಾಗುತ್ತೆ. 3 ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಏಕಾದಶಿಯಾಗಿದ್ದು ಇದನ್ನು ಕಮಲ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. 3 ವರ್ಷಗಳಿಗೊಮ್ಮೆ ಬರುವಂತಹ ಈ ಪರಮ ಏಕಾದಶಿಯನ್ನು ಅತ್ಯಂತ ಪುಣ್ಯಕರವಾದ ಏಕಾದಶಿ ಎಂದು ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾಳೆ ಅತ್ಯಂತ ಪ್ರಮುಖವಾದ ಹಾಗೆ ಪವಿತ್ರವಾದ ಪರಮ ಏಕಾದಶಿ ಬಂದಿದೆ ಸ್ನೇಹಿತರೆ. ಈ ಪರಮ ಏಕಾದಶಿ ಅಂದರೇನು, ಅದನ್ನು ಯಾವಾಗ ನಾವು ಆಚರಿಸಬಹುದು, ಹಾಗೆ ಇದರದ ಮಹತ್ವವೇನು, ನಾವು ಯಾವ ರೀತಿಯಾಗಿ ಆಚರಿಸಬಹುದು, ಇದನ್ನು ಆಚರಿಸುವುದರಿಂದ ನಮಗೆ ಯಾವ ಫಲಗಳು ಸಿಗುತ್ತವೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪರಮ ಎಂದರೆ ಉನ್ನತ ಅಥವಾ ಶ್ರೇಷ್ಠ ಎಂಬ ಅರ್ಥ ಬರುತ್ತದೆ ಸ್ನೇಹಿತರೆ. ಎಲ್ಲ ಏಕಾದಶಿಗಳಲ್ಲಿಯೂ ಅತ್ಯುತ್ತಮ ಫಲಗಳನ್ನು ನೀಡುವಂತಹ ಏಕಾದಶಿ ಈ ಪರಮ ಏಕಾದಶಿ. ನಾಳೆ ಬಂದಿರುವಂತಹ ಅತ್ಯಂತ ಪವಿತ್ರವಾದ ಪರಮ ಏಕಾದಶಿಯು ಇಂದು ರಾತ್ರಿ ಅಂದರೆ ಬುಧವಾರ ರಾತ್ರಿ 12:57 ಪ್ರಾರಂಭವಾಗಿ ನಾಳೆ ಗುರುವಾರ ರಾತ್ರಿ 10:36 ಮುಕ್ತಾಯವಾಗುತ್ತದೆ. ನಾಳೆ ಬರುವಂತಹ ಅಂದರೆ ನಾಳೆ ಇರುವಂತಹ ಪರಮ ಏಕಾದಶಿಗೆ ಅನೇಕ ಕಥೆಗಳಿದ್ದಾವೆ ಸ್ನೇಹಿತರೆ. ಸುಮೇಧ ಎಂಬ ಬ್ರಾಹ್ಮಣ, ಬಡ ಬ್ರಾಹ್ಮಣನ ಇರ್ತಾನೆ. ಅವನ ಹೆಂಡತಿ ಪವಿತ್ರ. ಇವರು ಎಷ್ಟೇ ದೇವರ ಪೂಜೆಯನ್ನು ಮಾಡಿದ್ರೂ ಕೂಡ ಇವರ ಕಡು ಬಡತನ ಕಡಿಮೆ ಆಗೋದೇ ಇಲ್ಲ. ಒಮ್ಮೆ ಕೌಂಡಿನಿ ಎಂಬ ಮಹಾಋಷಿಗಳು ಈ ಬಡ ಬ್ರಾಹ್ಮಣ ಸುಮೇಧನ ಮನೆಗೆ ಬರ್ತಾರೆ. ಅವನ ಹೆಂಡತಿ ಪವಿತ್ರ ತನ್ನ ಮನೆಯಲ್ಲಿ ಬಡತನವಿದ್ದರೂ ಕೂಡ ಕೌಂಡಿನಿ ಮಹಾಋಷಿಗಳಿಗೆ ಉಪಚಾರವನ್ನ ಮಾಡಿ ತನ್ನ ಬಡತನದ ಬಗ್ಗೆ ಅಂದರೆ ತನ್ನ ಮನೆಯಲ್ಲಿ ಎಷ್ಟು ಬಡತನವಿದೆ ಅಂತ ಹೇಳಿಕೊಳ್ಳುತ್ತಾಳೆ. ಬಡ ಬ್ರಾಹ್ಮಣನಾದ ಸುಮೇಧ ಹಾಗೆ ಪವಿತ್ರ ಮನೆಯ ಬಡತನವನ್ನು ಕಂಡಂತಹ ಕೌಂಡಿನಿ ಮಹರ್ಷಿಗಳು ಅಧಿಕ ಮಾಸದಲ್ಲಿ ಬರುವಂತಹ ಪರಮ ಏಕಾದಶಿಯನ್ನು ಆಚರಿಸುವಂತೆ ತಿಳಿಸುತ್ತಾರೆ. ಮಹರ್ಷಿಗಳ ಆಜ್ಞೆಯಂತೆ ಗಂಡ ಹೆಂಡತಿ ಇಬ್ಬರು ಅಂದರೆ ಸುಮೇಧ ಹಾಗೆ ಪವಿತ್ರ ನಿಷ್ಠೆಯಿಂದ ಉಪವಾಸವಿದ್ದು ಈ ಪರಮ ಏಕಾದಶಿಯನ್ನು ವ್ರತವನ್ನು ಆಚರಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಡ ಬ್ರಾಹ್ಮಣ ಸುಮೇಧ ಹಾಗೆ ಪವಿತ್ರ ಈ ಏಕಾದಶಿಯನ್ನು ಅಂದರೆ ಪರಮ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಿದ ಮೇಲೆ ಆ ಊರಿನ ರಾಜ ಅವರನ್ನು ಕರೆದು ಒಂದು ಸುಂದರವಾದ ಮನೆಯನ್ನು ಕೊಟ್ಟು ಒಂದು ಊರನ್ನೇ ಅವರ ಆಡಳಿತಕ್ಕೆ ಬಿಟ್ಟುಕೊಡುತ್ತಾನಂತೆ. ಆದ್ದರಿಂದ ಪರಮ ಏಕಾದಶಿಯ ದಿನವನ್ನು ನಾವು ಆಚರಿಸುವುದರಿಂದ ನಮ್ಮ ಬಡತನವೆಲ್ಲ ಕಳೆದು ಹೋಗಿ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪರಮ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಪವಿತ್ರವಾದ ಪರಮ ಏಕಾದಶಿಯ ವ್ರತವನ್ನು ಆಚರಿಸಿದ ಮೇಲೆ ಕುಬೇರ ತನ್ನ ಹೆಚ್ಚು ಸಂಪತ್ತನ್ನು ಪಡೆದನಂತೆ. ರಾಜ ಹರಿಶ್ಚಂದ್ರನು ಈ ಪರಮ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ತನ್ನ ರಾಜ್ಯವನ್ನು ಮರಳಿ ಪಡೆದನಂತೆ. ನಾಳೆ ಬಂದಿರುವಂತಹ ವಿಶೇಷವಾದ ಹಾಗೆ ಪವಿತ್ರವಾದ ಏಕಾದಶಿಯ ವ್ರತವನ್ನು ನಾವು ಮಾಡುವುದರಿಂದ ನಮ್ಮ ಪಾಪಗಳು ನಿವಾರಣೆಯಾಗಿ ವಿಷ್ಣುವಿನ ವಿಶೇಷವಾದ ಕೃಪೆ ನಮಗೆ ದೊರೆಯುತ್ತದೆ.
ಪರಮ ಏಕಾದಶಿಯ ವ್ರತವನ್ನು ನಾವು ಆಚರಿಸುವುದರಿಂದ ಅಶ್ವಮೇಧ ಯಾಗದ ಸಮಾನವಾದ ಪುಣ್ಯ ಪಡೆಯುತ್ತಾರೆ ಎಂದು ನಂಬಲಾಗುತ್ತದೆ. ಪರಮ ಏಕಾದಶಿಯ ವ್ರತವನ್ನು ನಾವು ಮಾಡುವುದರಿಂದ ಮನೆಯಲ್ಲಿ ಬಡತನ ನಿವಾರಣೆಯಾಗಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿಯಾಗುತ್ತದೆ. ಪರಮ ಏಕಾದಶಿಯ ವ್ರತವನ್ನು ನಾವು ಆಚರಿಸುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಹಾಗೆ ಈ ವ್ರತವು ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಪರಮ ಏಕಾದಶಿಯ ದಿನದಂದು ನಾವು ಉಪವಾಸವನ್ನು ಮಾಡುವುದರಿಂದ ನಮ್ಮ ಮರಣದ ನಂತರ ಮೋಕ್ಷ ಪ್ರಾಪ್ತವಾಗುತ್ತದಂತೆ. ಹಾಗೆ ಉಪವಾಸವನ್ನು ಮಾಡಿ ಪೂಜೆಯನ್ನು ಮಾಡುವುದರಿಂದ 100 ಯಜ್ಞಗಳನ್ನು ಮಾಡುವುದಕ್ಕೆ ಸಮನಾದ ಫಲವನ್ನು ಪಡೆದುಕೊಳ್ಳಬಹುದು ಎಂಬ ನಂಬಿಕೆ ಇದೆ. ಪರಮ ಏಕಾದಶಿಯ ದಿನದ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪರಮ ಏಕಾದಶಿ 3 ವರ್ಷಗಳಿಗೊಮ್ಮೆ ಬರುವಂತಹ, ಅದು ಅಧಿಕ ಮಾಸದಲ್ಲಿ ಬರುವಂತಹ ಪವಿತ್ರವಾದ ದಿನವಾಗಿರುವುದರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಉಪವಾಸವಿದ್ದು ವ್ರತದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಹಳದಿ ಹೂವು, ಚಂದನ ಹಾಗೆ ದೀಪಗಳನ್ನು ಹಚ್ಚಿ ಪೂಜಿಸಬೇಕು. ದೇವರಿಗೆ ನೈವೇದ್ಯವಾಗಿ ಪಂಚಾಮೃತವನ್ನು ಮಾಡಬಹುದು. ಹಾಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನಾವು ಅರ್ಪಿಸಿ ಪೂಜೆಯನ್ನು ಮಾಡಬಹುದು. ಅಧಿಕ ಮಾಸ ವಿಷ್ಣುವಿನ ಮಾಸವಾಗಿರುವುದರಿಂದ ತುಳಸಿ ಎಲೆಯೊಂದಿಗೆ ಸ್ವಾಮಿಗೆ ಅರ್ಪಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಏಕಾದಶಿಯ ಪೂರ್ತಿಯ ದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಣ ಮಾಡಬೇಕು. ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗುತ್ತದೆ. ವಿಷ್ಣುವಿಗೆ ಪ್ರಿಯವಾದ ತುಳಸಿ ಗಿಡಕ್ಕೆ ಸಂಜೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಸ್ನೇಹಿತರೆ. ನಾಳೆ ಸಂಜೆ ಪೂಜೆಗೆ ತುಳಸಿ ಗಿಡಕ್ಕೆ ದೀಪಗಳನ್ನು ಹಚ್ಚಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಹಾಕುವಾಗ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ನೆನಪಿಸಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಇನ್ನು ಕೆಲವು ಕಡೆ ವಿಶೇಷವಾದ ಏಕಾದಶಿಯ ದಿನಗಳಲ್ಲಿ ರಾತ್ರಿ ನಿದ್ದೆ ಮಾಡದೆ ಭಜನೆ, ಕೀರ್ತನೆಯನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ಉಪವಾಸವಿದ್ದು ರಾತ್ರಿ ನಿದ್ದೆ ಮಾಡದೆ ಭಜನೆ, ಕೀರ್ತನೆಯನ್ನು ಮಾಡುವುದರಿಂದ ಸ್ವಾಮಿ ನಮಗೆ ವಿಶೇಷವಾದ ಫಲವನ್ನು ನೀಡುತ್ತಾನೆ ಎಂಬುವ ನಂಬಿಕೆ ಇದೆ. ಅಧಿಕ ಮಾಸದಲ್ಲಿ ಬಂದಿರುವಂತಹ ಈ ಪವಿತ್ರವಾದ ಪರಮ ಏಕಾದಶಿಯ ದಿನದಂದು ದಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಸ್ನೇಹಿತರೆ. ಅಗತ್ಯವಿರುವವರಿಗೆ ಅನ್ನ ಹಾಗೆ ಹಳದಿ ಬಟ್ಟೆಯನ್ನು ನಾವು ದಕ್ಷಿಣೆಯಾಗಿ ನೀಡಿ ಈ ವ್ರತವನ್ನು ಪೂರ್ಣಗೊಳಿಸುವುದರಿಂದ ಸ್ವಾಮಿ ನಾವು ಅಂದುಕೊಂಡಂತಹ ಎಲ್ಲ ಫಲಗಳನ್ನು ಬಹುಬೇಗನೆ ನೀಡುತ್ತಾನೆ. ಹಾಗೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತದೆ ಎಂಬುವ ನಂಬಿಕೆ ಇದೆ. ಪ್ರತಿ ತಿಂಗಳು ಬರುವಂತಹ ಏಕಾದಶಿಯು ಭಕ್ತರಿಗೆ ಆತ್ಮಶುದ್ಧಿ ಹಾಗೆ ಭಕ್ತಿಯ ಸಂದೇಶವನ್ನು ತರುತ್ತದೆ ಸ್ನೇಹಿತರೆ. ಈಗ ಅಧಿಕ ಮಾಸ ನಡೆಯುತ್ತಾ ಇರೋದ್ರಿಂದ ಈ ಮಾಸದ ಪ್ರತಿಯೊಂದು ದಿನವೂ ವಿಶೇಷವಾದ ಮಹತ್ವವನ್ನು ಒಳಗೊಂಡಿರುತ್ತದೆ. ಅಧಿಕ ಮಾಸವು ವಿಷ್ಣು ದೇವನ ಮಾಸವಾಗಿರುವುದರಿಂದ ಈ ಅಧಿಕ ಮಾಸದಲ್ಲಿ ವಿಷ್ಣು ದೇವ ಹಾಗೆ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸುವುದರಿಂದ ನಮ್ಮ ಕಷ್ಟ ದಾರಿದ್ರ್ಯಗಳೆಲ್ಲ ನಿವಾರಣೆಯಾಗಿ ನಮಗೆ ಮರಣದ ನಂತರ ಮೋಕ್ಷ ಪ್ರಾಪ್ತವಾಗುತ್ತದಂತೆ. ಅಧಿಕ ಮಾಸದಲ್ಲಿ ಮಾಡಿದಂತಹ ಪೂಜೆ, ಮಾಡಿದಂತಹ ವ್ರತ ಹಾಗೆ ಮಾಡಿದಂತಹ ತೀರ್ಥಯಾತ್ರೆ ಹೆಚ್ಚು ಫಲಗಳನ್ನು ಅಂದರೆ 100 ಪಟ್ಟು ಹೆಚ್ಚು ಫಲಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಅಧಿಕ ಮಾಸ ಎಂದರೇನು? ಅಧಿಕ ಮಾಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಧಿಕ ಮಾಸದ ಮಹತ್ವವೇನು? ಅಧಿಕ ಮಾಸವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಆ ವಿಡಿಯೋ ಕೂಡ ನೋಡಬಹುದು. ಪರಮ ಏಕಾದಶಿ ದಿನದಂದು ಆ ಮಹಾವಿಷ್ಣು ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಹಾಕೋ ವಿಡಿಯೋದ ಮೊದಲ ನೋಟಿಫಿಕೇಷನು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಹಾಗೆ ಇಂಥದೇ ಒಂದು ಮಾಹಿತಿಯೊಂದಿಗೆ ಇಂಥದೇ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.